ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಹೊಸ ಸಪ್ತಾಹ ಸ್ವಲ್ಪ ಮಂದಗತಿಯಲ್ಲಿ ಆರಂಭ. ಹೊಸ ಉದ್ಯೋಗ ಸ್ಥಾನದಲ್ಲಿ ಮತ್ತಷ್ಟು ಕೆಲಸದ ಹೊರೆ. ಸ್ಥಗಿತವಾಗಿದ್ದ ಉತ್ಪಾದನಾ ಚಟುವಟಿಕೆಗಳು ಚಾಲನೆ. ಬಂಧುವರ್ಗದಲ್ಲಿ ವಿವಾಹದ ಸಿದ್ಧತೆ. ಮಕ್ಕಳ ಅಧ್ಯಯನ, ಆಸಕ್ತಿ, ಪೋಷಣೆ, ಸಹಾಯ. ವೃಷಭ ರಾಶಿ. ಸಂಪಾದನೆಯ ಅನ್ಯ ಮಾರ್ಗಗಳ ಅನ್ವೇಷಣೆ. ಉದ್ಯೋಗ ಸ್ಥಾನದಲ್ಲಿ ಸಹಕಾರ ವೃದ್ಧಿ. ಗೃಹೋದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ಸಾಧ್ಯ. ಉದ್ಯೋಗಾಸಕ್ತರಿಗೆ ನೌಕರಿ ಸಿಗುವ ಸೂಚನೆ. ಅವಿವಾಹಿತ ಹುಡುಗರಿಗೆ ವಿವಾಹದ ಯೋಗ. ಮಿಥುನ ರಾಶಿ. ಪ್ರತಿಭಾವಂತರಿಗೆ ಹೊಸ ಅವಕಾಶಗಳು ಮತ್ತು ಹೊಣೆಗಾರಿಕೆಗಳು. ಉದ್ಯಮಿಗಳ ಪಾಲಿಗೆ ಸವಾಲುಗಳ ದಿನ. ಕೃಷಿ ಭೂಮಿಯ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆ. ಧ್ಯಾನ, ಸ್ವಾಧ್ಯಾಯದಲ್ಲಿ ಆಸಕ್ತಿ. ಕಟಕ ರಾಶಿ. ಮನಸ್ಸಿನ ನಿರ್ಮಾಲ್ಯಕ್ಕಾಗಿ ಧ್ಯಾನ, ಜಪಗಳಲ್ಲಿ ಆಸಕ್ತಿ. ಉದ್ಯೋಗ ಸ್ಥಾನದಲ್ಲಿ ಆಮಿಷಗಳ ಬಗೆಗೆ ಎಚ್ಚರಿಕೆ. ಹಿರಿಯರನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ನಿವಾರಣೆ. ಖಾದಿ ಉದ್ಯಮಕ್ಕೆ ಶುಭ ಕಾಲ ಸನ್ನಿಹಿತ. ಸಿಂಹರಾಶಿ. ಸಪ್ತಾಹ ಆರಂಭವಾಗುತ್ತಿದ್ದಂತೆ ಕೆಲಸದ ಒತ್ತಡ. ಉದ್ಯೋಗ ಸ್ಥಾನದಲ್ಲಿ ಹೊಸ ಪ್ರಯೋಗಗಳ ಯೋಚನೆ. ವಸ್ತ್ರ, ಆಭರಣಾದಿ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ವ್ಯಾಪಾರ. ಎಲೆಕ್ಟ್ರಾನಿಕ್ ಕೆಲಸಗಾರರಿಗೆ ಕೈತುಂಬ ಕೆಲಸ. ಕನ್ಯಾ ರಾಶಿ. ಹೊಸ ಅನುಭವಗಳಿಂದ ಜೀವನಾಸಕ್ತಿ ಜಾಗೃತ. ಎಲೆಕ್ಟ್ರಿಕಲ್ಸ್ ವ್ಯಾಪಾರ ಬೆಳವಣಿಗೆ ವೃತ್ತಿ. ಪರಿಣಿತ ಸುಧಾರಣೆಗೆ ಅನುಭವಸ್ಥರ ಮಾರ್ಗದರ್ಶನ. ಬಂಧುವರ್ಗದಲ್ಲಿ ವಿವಾಹದ ಮಾತುಕತೆ. ಹಿರಿಯರು ಮಕ್ಕಳಿಗೆ ಸಂಭ್ರಮ. ತುಲಾರಾಶಿ. ನಿರಂತರ ಕಾರ್ಯ ಸಾಧನೆಯಿಂದ ಚಿತ್ತಸ್ಥೈರ್ಯ ಪ್ರಾಪ್ತಿ. ಉದ್ಯೋಗ ಸ್ಥಾನದಲ್ಲಿ ವಿಶ್ವಾಸ ಮೂಡಿಸುವ ವಾತಾವರಣ. ಕಸೂತಿ, ಕರಕೌಶಲದ ಕೆಲಸಗಾರರಿಗೆ ಬೇಡಿಕೆ. ಮಕ್ಕಳ ಬಹುಮುಖ ಪ್ರತಿಭೆ ಬೆಳವಣಿಗೆಗೆ ಪ್ರೋತ್ಸಾಹ. ವೃಶ್ಚಿಕ ರಾಶಿ. ಸಪ್ತಾಹದ ಆರಂಭದಲ್ಲೇ ನಿಶ್ಚಿತೆಯ ಮನಸ್ಥಿತಿ. ಉದ್ಯೋಗಸ್ಥರಿಗೆ ಹರ್ಷದ ಸನ್ನಿವೇಶ. ಗೃಹೋದ್ಯಮ ಉತ್ಪನ್ನಗಳ ಆಕರ್ಷಣೆ ವೃದ್ಧಿ. ಉದ್ಯೋಗ ಆರಿಸುವ ಶಿಕ್ಷಿತರಿಗೆ ಮಾರ್ಗದರ್ಶನ. ಧನುರಾಶಿ. ನಿಮ್ಮ ಕ್ರಿಯಾಶೀಲತೆಗೆ ಸವಾಲಾಗುವಷ್ಟು ಕೆಲಸಗಳ ಹೊರೆ. ಉದ್ಯೋಗಸ್ಥರ ನಡುವೆ ಪರಸ್ಪರ ಸಹಕಾರ. ಸಣ್ಣ ಪ್ರಮಾಣದ ಗೃಹೋದ್ಯಮ ಪ್ರಗತಿಯಲ್ಲಿ. ಉದ್ಯೋಗಾಸಕ್ತರಿಗೆ ಯಥೋಚಿತ ಮಾರ್ಗದರ್ಶನ. ಮಕರ ರಾಶಿ. ಏಕಕಾಲದಲ್ಲಿ ಸಂಸಾರ, ಉದ್ಯೋಗ ಇವೆರಡೂ ನಿರ್ವಹಣೆಯ ಸವಾಲ್. ಅಧ್ಯಾಪಕ ವರ್ಗದವರಿಗೆ ಕೆಲಸದ ಒತ್ತಡ. ವಸ್ತ್ರ, ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ. ಮಕ್ಕಳ ಜ್ಞಾನ ವೃದ್ಧಿಗೆ ವಿಶೇಷ ಪ್ರಯತ್ನ. ಬಂಧುಗಳೊಡನೆ ದೇವಾಲಯದ ಭೇಟಿ. ಕುಂಭರಾಶಿ. ಕಾರ್ಯರಂಗದ ಕರೆಗಳಿಗೆ ಸ್ಪಂದನೆ. ಉದ್ಯೋಗಸ್ಥರಿಗೆ ಹೊಸ ವಿಭಾಗಕ್ಕೆ ಪ್ರವೇಶ. ವೃತ್ತಿರಂಗದ ಮಿತ್ರರಿಂದ ಮಾರ್ಗದರ್ಶನಕ್ಕೆ ಕೋರಿಕೆ. ಗ್ರಾಹಕರ ಬೇಡಿಕೆಗಳಿಗೆ ಸ್ಪಂದಿಸುವ ಒತ್ತಡ. ಸಹೋದರ ಸಂಬಂಧಿಯ ಮನೆಯಲ್ಲಿ ದೇವತಾ ಕಾರ್ಯ. ಕೊನೆಯದಾಗಿ ಮೀನರಾಶಿ. ವಾರದ ಮೊದಲು ದಿನ ಕೆಲಸಗಳ ಒತ್ತಡ. ಹೊಸ ಜನ ಸೇವಾ ಕಾರ್ಯಗಳಿಗೆ ಪೀಠಿಕೆ. ನಿರ್ಮಾಣ ಕಾರ್ಯ ಮತ್ತು ವ್ಯವಹಾರಗಳಿಗೆ ಮತ್ತೆ ಆರಂಭ. ಗುರು ಸಮಾನ ವ್ಯಕ್ತಿಯ ಆಗಮನ. ಕಷ್ಟದಲ್ಲಿರುವ ಬಂಧುವಿಗೆ ಸಹಾಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.